ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು. ನೋಡ್ಲಿಕ್ಕೆ ಬಂದಿದ್ರು, ನನ್ನ ನೋಡಕ್ಕೆಲ್ಲ ಬಂದಿರೋದು, ಕಂಬಳ ಉತ್ಸವ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು, ಖಾದರ್ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ. UT ಖಾದರ್ ಅವರು ಸುಮಾರು ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ವಿಧಾನಸಭೆಯ ಅಧ್ಯಕ್ಷನಾದರಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ನಾನು UT ಖಾದರ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಪ್ಪಿರಲಿಲ್ಲ. ಈ ಭಾಗದಲ್ಲಿ, ಈ ಕ್ಷೇತ್ರದಲ್ಲಿ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಾದರ್ ಅವರು ಜನಪ್ರಿಯರಾಗಿರೋದ್ರಿಂದಲೇ ನೀವೆಲ್ಲ ಅವ್ರನ್ನ ಗೆಲ್ಲಿಸಲಿರ್ತಕ್ಕಂಥದ್ದು. ಜೊತೆಗೆ ಶಾಸಕರಾಗಿ ಉತ್ತಮವಾದಂತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಈ ಕಂಬಳ ಉತ್ಸವವನ್ನ ನೋಡ್ಲಿಕ್ಕೆ ಬಂದಿದ್ದೀರಿ. ನನ್ನ ನೋಡಕ್ಕೆಲ್ಲ ಬಂದಿರೋದು, ಕಂಬಳ ಉತ್ಸವ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದು, ಖಾದರ್ ನೋಡ್ಲಿಕ್ಕೋಸ್ಕರ ಬಂದಿರತಕ್ಕಂಥದ್ದಲ್ಲ. ಸುಮಾರು 1 ಲಕ್ಷ ಜನ ಇಲ್ಲಿ ಸೇರಿದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇಷ್ಟೊಂದು ಜನ ಈ ಕಂಬಳ ಉತ್ಸವ ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು, ನೀವೆಲ್ಲ ಸಾಕ್ಷಿಗಳಾಗ್ತಕ್ಕಂಥದ್ದು. ಇದು ಎಂತ ಜನಪ್ರಿಯ ಕ್ರೀಡೆ ಅಂತಕ್ಕಂಥದ್ದನ್ನ ಅರ್ಥ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ, ನೀವೆಲ್ಲ ಕಂಬಳ ನೋಡಕ್ ಬಂದಿರೋರು, ನನ್ನ ಭಾಷಣ ಕೇಳಕ್ ಬಂದಿರತಕ್ಕಂಥವ್ರಲ್ಲ. ಆ ಕಾರಣದಿಂದ ನಾನು ಹೆಚ್ಚು ಮಾತನಾಡದೇನೆ ಈ ಲವ ಕುಶ ಜೋಡು ಕರೆ, ಆಮೇಲೆ ಈ ತುಳು ಭಾಷೆ 2ನೇ ಭಾಷೆ ಮಾಡಬೇಕು ಅಂತ ಖಾದರ್ ಅವರು ಮತ್ತೆ ಅಶೋಕ್ ರೈ ಅವರು ಅನೇಕ ಸಾರಿ ಹೇಳಿದ್ದಾರೆ. ಇದನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ಮಾಡ್ತದೆ. ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, UT ಖಾದರ್ ಅವರು ಸುಮಾರು ಅವರು ಅಧ್ಯಕ್ಷರಾದ ಮೇಲೆ ಸರ್ಕಾರದಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ವಿಧಾನಸಭೆಯ ಅಧ್ಯಕ್ಷನಾದರಿಂದ 1,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಬಹುಶಃ ಬೇರೆಯವರೆಲ್ಲ ಅದನ್ನೇ ಹಿಡ್ಕೊತಾರೆ. ಈಗ ನಮಗೆಲ್ಲ 1,000 ಕೋಟಿ ಕೊಡಿ ಅಂತೀವಿ. ಅಶೋಕ್ ನಾನು UT ಖಾದರ್ ಅವರು ಅಧ್ಯಕ್ಷರಾಗಲಿಕ್ಕೆ ಒಪ್ಪಿರಲಿಲ್ಲ. ಹೈಕಮಾಂಡ್ನವರು ಖಾದರ್ ಅವರೇ ಯೋಗ್ಯರು, ಅವ್ರನ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ನಾನು ಖಾದರ್ ಅವ್ರನ್ನ ಕರೆಸಿದೆ. ನೋಡಪ್ಪ, ನೀನು ಖಾದರ್ ನೀವು ವಿಧಾನಸಭೆಯ ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರು. ಇಲ್ಲ, ನಾನು ಮಂತ್ರಿ ಮಾಡೋದಾದ್ರೆ ಮಾಡಿ, ಇಲ್ಲೇ ಬೇಡ. ಇಲ್ಲ, ನಾನು ಒತ್ತಾಯ ಮಾಡಿ, ಇಲ್ಲಪ್ಪ, ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಖಾದರ್ ಅವರಿಗೆ. ಅದಕ್ಕೆ ನಾನು, ನೋಡಪ್ಪ, ನೀನು ಇದು ಒಂದು ದೊಡ್ಡ ಅನುಭವ, ವಿಧಾನಸಭೆ ನಡೆಸೋದಿದೆಯಲ್ಲ, ಅದು ಸುಲಭದ ಕೆಲಸ ಅಲ್ಲ. ಅವರು ಬಹಳ ಜನ ಹೇಳ್ತಿದ್ರು ಇವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ. ಈಗ ಬಹಳ ಪರ್ಮನೆಂಟ್ ಆಗಿ ಏನಿಲ್ಲ, ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ. ನಥಿಂಗ್ ಈಸ್ ಪರ್ಮನೆಂಟ್, ಯಾವುದು ಶಾಶ್ವತ ಅಲ್ಲ. ನೀವು ಆಶೀರ್ವಾದ ಮಾಡಿದ್ರೆ ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ಮೇಲೆ. ನಿಮ್ಮ ಆಶೀರ್ವಾದ ಇಲ್ಲೇ ಹೋದ್ರೆ
ಯಾರು ಕೂಡ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ 5 ಬಾರಿ ನೀವು ಅವ್ರನ್ನ ಆಯ್ಕೆ ಮಾಡಿದ್ದೀರಿ. 5 ಬಾರಿ ಅಂದ್ರೆ ಈ ಭಾಗದಲ್ಲಿ, ಈ ಕ್ಷೇತ್ರದಲ್ಲಿ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಾದರ್ ಅವರು ಜನಪ್ರಿಯರಾಗಿರೋದ್ರಿಂದಲೇ ನೀವೆಲ್ಲ ಅವ್ರನ್ನ ಗೆಲ್ಲಿಸಲಿರ್ತಕ್ಕಂಥದ್ದು. ಜೊತೆಗೆ ಶಾಸಕರಾಗಿ ಉತ್ತಮವಾದಂತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಹೇಳಿದ್ರು, ಏನೇನು ಮಾಡಿದ್ದೀವಿ ನಾವು. ಅವ್ರ ತಂದೆಯವರು ಶಾಸಕರಾಗಿದ್ರು, ಅವ್ರ ತಂದೆಯವರು ಕೂಡ ಶಾಸಕರಾಗಿದ್ರು. ನಾನು ಈಗ ಮೊದಲನೇ ಉಪಚುನಾವಣೆ ನಿಂತುಕೊಂಡಿದ್ರಲ್ಲ, ಆಗ್ತಾನೆ ನಾನು ಕಾಂಗ್ರೆಸ್ ಸೇರಿದ್ದೆ. ಆಗ ಬಂದು ಇವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ ನಾನು ಮತ್ತು ಇಬ್ರಾಹಿಂ. ಈಗ ಇಬ್ರಾಹಿಂ ನಮ್ಮ ಜೊತೆ ಇಲ್ಲ. ನಾನು ಮತ್ತು ಇಬ್ರಾಹಿಂ ಇವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಬಂದಿದ್ದು. ಈಗ ಎಲೆಕ್ಷನ್ ಇದೆ, ಈಗಲೂ ಎಲೆಕ್ಷನ್ ಇದೆ. ಏನೇ ಆಗಲಿ, ಖಾದರ್ ಅವರು ಒಬ್ಬ ಉತ್ತಮ ರಾಜಕಾರಣಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾರೆ. ತಮಗೆ ಯಾವ ಜವಾಬ್ದಾರಿ ಇರ್ತದೆ ಆ ಜವಾಬ್ದಾರಿಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಸೊ ಅದರಿಂದ UT ಖಾದರ್ ಅವರಿಗೆ ಶುಭವಾಗಲಿ. ಇನ್ನು ಅನೇಕ ವರ್ಷಗಳ ಕಾಲ ರಾಜಕಾರಣದಲ್ಲಿ ಅವರು ಉಳಿಲಿ, ಬೆಳೀಲಿ, ಇನ್ನು ಎತ್ತರಕ್ಕೆ ಹೋಗ್ಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.